ಖಾದ್ ಬಿಡಿ ಸೈಕಲ್ ಹಿಡಿ. ಹೌದು, ವಿಶೇಷ ಕಾರ್ಯಕ್ರಮ ನಮ್ಮ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಯಲ್ಲಿದ್ದಾರೆ ಅಶೋಕ್ ವರ್ಧನ್ ಮತ್ತು ರೇಣಿ ಡಿಸಲ್ವಾ. ಸೊ ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಸೇರ್ಕೊಳ್ಬೇಕಿತ್ತು, ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಓಕೆ, ಅಶೋಕ್ ವರ್ಧನ್ ಅವರೇ, ಮಂಗಳೂರಿನಲ್ಲಿ ನಿಮ್ಮ ಇದಕ್ಕೆ ಮಾತಾಡೋದಾದ್ರೆ ನಾವು ಎಷ್ಟು ಸೈಕಲ್ಗಳು ಬಳಕೆದಾರರು ಇದ್ದಾರೆ ಏನಾದ್ರು ಕಲ್ಪನೆ ಇದೆಯಾ? ಇಲ್ಲ, ಕನಿಷ್ಠ 5,000 ಮೇಲೆ ಇರ್ಬೋದು. ಈಗ ಏನಂದ್ರೆ ವಾಸ್ತವ ಪ್ರತಿ ವರ್ಷ ಈಗ 7ನೇ ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫಿಟ್ನೆಸ್ ಕ್ಲಬ್ನವರು ಪ್ರತಿ ಡಿಸೆಂಬರ್ ಅಲ್ಲಿ ಮಾಡ್ತಾ ಇದ್ದಾರೆ ವರ್ಷದಲ್ಲಿ. ಅದೇ ಕಳೆದ ವರ್ಷ ಭಾಗವಹಿಸಿದ್ದು 2,500 ಮೇಲೆ ಸೈಕಲ್ಗಳು ಇತ್ತು. ಅಂದ್ರೆ ಇದು ನಿಮ್ಮ ಫ್ಯಾಷನ್ ಆಗಿ ಬರುವಂತದ್ದು 2,500 ಇರೋದು. ಆದ್ರೆ ಪ್ರೊಫೆಷನಲ್ ಆಗಿ ಮಾಡ್ತಾರೆ ಕನಿಷ್ಠ 200 ಮೇಲೆ ಇದ್ದಾರೆ. 200 ಮೇಲೆ ಇದ್ದಾರೆ. ಹೌದು, ಈಗ ನಮ್ಮ MBA ಅಲ್ಲಿ ಸುಮಾರು ಒಂದೊಂದು ಕಾರ್ಯಕ್ರಮ ಕೆಲವದಲ್ಲಿ 40ರಿಂದ 50ರವರೆಗೆ ಭಾಗವಹಿಸಿದವರು ಇದ್ದಾರೆ. ಅದೇ MACC ಅಂತ ಇನ್ನೊಂದು ಕ್ಲಬ್ ಇದೆ, ಅದರಲ್ಲೂ ಸಹ ಅಷ್ಟೇ ಜನರು ಭಾಗವಹಿಸಿದವರು ಇದ್ದಾರೆ. ಈಗ ನಾವು ನಮ್ಮ ಬೆಂಗಳೂರಿಗೆ ಇಲ್ಲಿಂದ ಸೈಕಲ್ ಅದರಲ್ಲಿ ಪೆಟ್ರೋಲ್ ಉಳಿಸಿ ಅಂತ ಹೇಳುವ ಇದನ್ನು ಮಾಡಿಕೊಂಡಿದ್ದು, ಅದು ಪರೋಕ್ಷವಾಗಿ ಇದೆ. ಕಾರು ಮಂಗಳೂರು, ದಕ್ಷಿಣ ಕನ್ನಡ ಮಂಗಳೂರಿನ ಜನಸಂಖ್ಯೆ 5 ಲಕ್ಷ. ಅಂದ್ರೆ ಇಲ್ಲಿ ಇಲ್ಲಿರುವ ಜನರಿಗೆ 2 ಲಕ್ಷ ಜನಸಂಖ್ಯೆ ಬಂದು ಹೋಗ್ತಾ ಇರ್ತಾರೆ. 7 ಲಕ್ಷ ಜನಸಂಖ್ಯೆಯ ಒಂದು ಪ್ರತಿದಿನದ ಒಂದು ನಗರ. ಇದರಲ್ಲಿ ಸೈಕಲ್ ಬಳಸ್ತಾ ಇರೋರು ಕೇವಲ 5,000 ಮಾತ್ರವೇ. ಅಷ್ಟೇ, ಅದಕ್ಕಿಂತ ಕಡಿಮೆ. ಸೈಕಲ್ ಇರೋರು ಲೆಕ್ಕ ಬೇರೆ, ಬಳಸೋರ ಸಂಖ್ಯೆ ಬೇರೆ. ಬಳಸೋರ ಸಂಖ್ಯೆ ನಿಮಗೆ ಒಂದು 100ರಿಂದ 200 ಒಳಗಿರ್ಬೋದು. ಈ ಹೊಸ ತಲೆಮಾರಿನ ಸೈಕಲ್ ಆರೋಗ್ಯ ಮತ್ತೆ ಪರಿಸರ ಉಳಿಸ್ಲಿಕ್ಕೋಸ್ಕರ ಸೈಕಲ್ ಬಿಡ್ತಾ ಇರೋ ಸಂಖ್ಯೆ ಅಷ್ಟೇ ಇರ್ಬೋದು. ಬೆಳಿಗ್ಗೆ ಒಂದಿಷ್ಟು ಜನ ಸೈಕಲ್ ನಲ್ಲಿ ಹೋಗ್ತಾರೆ, ಒಂದಿಷ್ಟು ಜನ ಅಂದ್ರೆ 100-200 ಜನ. ಸೊ ಸಂಜೆ ಒಂದಿಷ್ಟು 100-200 ಜನ. ಸಂಜೆ ಕಡಿಮೆ, ಮತ್ತೆ ಅದಕ್ಕಿಂತ ಹೆಚ್ಚು ವಾರಾಂತ್ಯಗಳಲ್ಲಿ ಹೆಚ್ಚು ಜನ ಹೋಗ್ತಾರೆ. ಆದಿತ್ಯವಾರಗಳಲ್ಲಿ, ರಜಾ ದಿನಗಳಲ್ಲಿ ಜಾಸ್ತಿ ಹೋಗ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ ಜನ ಬಿಟ್ಟು ತನ್ನ ಕೆಲಸಗಳಿಗಾಗಿ ಸೈಕಲ್ ಅನ್ನು ಬಳಸುವವರು ಅಥವಾ ತನ್ನ ಸೈಕಲ್ ಅಂತ ಲಕ್ಷಣಗಳು ಅಂತದನ್ನ ಮಂಗಳೂರಿನಲ್ಲಿ ಕಾಣಲಿಕ್ಕೆ ಸಾಧ್ಯ. ಸಾಂಪ್ರದಾಯಿಕ ಇದೆಲ್ಲ ಇದ್ದಾರೆ. ಇನ್ನು ಸೈಕಲ್ ಸಾಂಪ್ರದಾಯಿಕ ಸೈಕಲ್ ಅಂದ್ರೆ ಪೋಸ್ಟ್ ಮ್ಯಾನ್ಗಳು ಅಥವಾ ಈ ಪೇಪರ್ ಹಾಕುವವರು, ಸೊ ಅಂತವರು ಒಂದು 100-200 ಜನ ಇರಬಹುದು ಮಂಗಳೂರಿನಲ್ಲಿ. ಅದಕ್ಕಿಂತ ಕಡಿಮೆ ಇರಬಹುದು. ಸೊ ಅದ್ರ ಹೊರತಾಗಿ ಅಂದ್ರೆ ಆದ್ರೂ ಕೂಡ ಮಂಗಳೂರಿನಲ್ಲಿ ಸೈಕಲ್ ಅಂಗಡಿಗಳು ಬೇಕಾದಷ್ಟು ಕಾಣ್ತಾ ಇದ್ದಾವಲ್ಲ. ಸೈಕಲ್ ಅಂಗಡಿಗಳು ನಮ್ಮ ಜ್ಯೋತಿ ಸೈಕಲ್ ಇದೆ, ತಾಜ್ ಸೈಕಲ್ ಇದೆ, ಮತ್ತೊಂದು ಹಳೆಕಾಲದ ಸೈಕಲ್ ಅಂಗಡಿಗಳು ಬಾರಿ ಕಡಿಮೆ ಆಗಿದೆ. ತಾಜ್ ಸೈಕಲ್ ಅಥವಾ ಜ್ಯೋತಿ ಸೈಕಲ್ ಏನಿದ್ರು ಸಹ ಅವ್ರು ಹಳೆಕಾಲದ ಸೈಕಲ್ ಅಂಗಡಿಗಳನ್ನು ಹೊಸ ತಲೆಮಾರಿಗೆ ಹೊಂದಿಸಿಕೊಂಡು ಬದಲಾವಣೆ ಮಾಡ್ಕೊಂಡು. ಈಗ ನಿಮಗೆ ಮೊದಲು ಗಲ್ಲಿ ಸಿಗ್ತಾ ಇದೆ ಬಾಡಿಗೆ ಸೈಕಲ್ ಮಾರುವ ಅಂಗಡಿಗಳು, ರಿಪೇರಿ ಮಾಡುವಂತವ್ರು, ಇವ್ರು ಯಾರು ಸಿಗ್ತಾ ಇಲ್ಲ, ಅವರೆಲ್ಲ ಮುಚ್ಚಿ ಹೋಗಿದ್ದಾರೆ. ಹಾಗಾಗಿ ಮತ್ತೆ ಇನ್ನು ದಾರಿ ಅನುಕೂಲ ನಿಮಗೆ ಮೊದಲನೇ ಕ್ರಮದ ದಾರಿಯ ಇದರಲ್ಲಿ ನಿಮ್ಗೆ ಸೈಕಲ್ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಈಗ ಹೊತ್ತಾಗಿ ಕಾಂಕ್ರೀಟ್ ದಾರಿಗಳಾಗಿದ್ದಾವೆ, ವಿಸ್ತಾರ ದಾರಿಗಳಾಗಿದೆ. ಆದ್ರೂ ಸಹ ಜನರಿಗೆ ಸೈಕಲ್ ಬಗ್ಗೆ ಒಂದು ಕರುಣೆ ಬೇಕು, ಒಂದು ಎಚ್ಚರ ಬೇಕು. ಸೈಕಲ್ ನಾವು ಇಲ್ಲಿದ್ದಾನೆ ಅಂತ, ಅದಕ್ಕೋಸ್ಕರ ಸೈಕಲ್ ಲೇನ್ ಬೇಕು ಅಂತೇಳಿ, ಸೈಕಲ್ ಓಣಿಗಳು ಬೇಕು ಅಂತ ಹೇಳುವ ಮಾತುಗಳು. ಹೇಗೆ ನಾವು ಫುಟ್ಪಾತ್ ನಲ್ಲಿ ಜನರನ್ನು ಆಡಲಿಕ್ಕೆ ಮಾತ್ರ ವ್ಯವಸ್ಥೆ ಇದೆಯೋ, ಹಾಗೆ ಸೈಕಲ್ ಮಾತ್ರ ತಗೊಂಡೋಗ್ಲಿಕ್ಕೆ ಒಂದು ಸಪರೇಟ್ ವ್ಯವಸ್ಥೆ ಬೇಕು ಅನ್ನುವಂಥದ್ದು. ವ್ಯವಸ್ಥೆ ಅಲ್ಲದಿದ್ರು ಕನಿಷ್ಠ ಇರುವಂತದ್ರಲ್ಲಿ ದೊಡ್ಡ ವಾಹನಗಳವರಿಗೆ ಅದರ ಬಗ್ಗೆ ಗಮನ ಬೇಕು. ಇವ ಸೈಕಲ್ ನನಗಲ್ಲದೆ ಇದ್ರು ಕೂಡ ನಮ್ಮ ಪರಿಸರಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದಾನೆ ಅನ್ನೋದು ಕಲ್ಪನೆ ಬೇಕು ಅಂತ. ಅಂದ್ರೆ ಇವನು ಸೈಕಲ್ ಮಾಡಿಕೊಂಡು ತನ್ನ ಫ್ಯಾಷನ್ ಮಾಡ್ತಾ ಇದ್ದಾನೆ ಅಥವಾ ನನ್ನ ಓಟಕ್ಕೆ ನ್ಯೂಸೆನ್ಸ್ ಇವನು ಅಂತ ಹೇಳೋದಲ್ಲ ಅವ್ನು ಕಾಣಬಾರದು. ಸೊ ನಾವು ವಿದೇಶಗಳಲ್ಲಿ ಮೆಲ್ಬೋರ್ನ್ ಅಲ್ಲಿ ಹೇಳೋದಾದ್ರೆ, ಸೊ ಇಲ್ಲಿ ಸರ್ಕಾರದ ಸಹಕಾರ ಏನಿದೆ ಅಂದ್ರೆ ಅಲ್ಲಿಯ ಆಡಳಿತದ ವ್ಯವಸ್ಥೆಯಲ್ಲಿ ನಿಮಗೆ ಸೈಕಲ್ ನವರಿಗೆ ಏನು ಸಹಕಾರ ಕೊಡ್ತಾ ಇದ್ದಾರೆ? I mean, when I compare Mangalore to Melbourne, you can't really compare because they're two different, horizons. But what over there, people are very disciplined. They abide according to the rules, and there are, if they don't follow the rules, there are fines, and those fines are hefty. So whereas here we have rules, but nobody really follows the rules. And talking about cycle lanes, over there cycle lanes are meant for cycles, whereas here cycle lanes could be, parking lanes. They may end up, because we don't have road width, so it may end up being parking. Vehicles will end up parking. Now for example, there are footpaths. How many cars, how many trucks, how many buses just go and park there? They are meant to be footpaths. There's no footpaths also. No footpaths. So the government first should introduce proper footpaths, and there should be a cohesive, there should be mutual respect for all the motorists, all the drivers, and also the other users of the road, that is the cyclist and the pedestrian. So if you have mutual respect, being courteous, we can all, it's chaotic but it's beautiful. I mean, India is a beautiful diverse country. ನಾನು ಕೇಳ್ತಾ ಇರೋದು ಆಸ್ಟ್ರೇಲಿಯನ್ ಗವರ್ಮೆಂಟ್
ನಿಮಗೆ ಅದಕ್ಕೆ ಸೈಕಲಿಸ್ಟ್ಗಳಿಗೆ ಅಥವಾ ಸೈಕಲ್ ಬಳಸುವವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ, ಅಂದ್ರೆ ಅದಕ್ಕೆ ಎಷ್ಟು ಜವಾಬ್ದಾರಿ ಇದೆ ಸೈಕಲ್ಗಳ ಮೇಲೆ ಅಂತ ನಾನು ಕೇಳ್ತಾ ಇದ್ದೀನಿ. Yeah, I mean, we've got proper cycle lanes. There could be a fine if you hit a cyclist. You know, so when you do a cycle lane, there is a minimum width and things like that. So, and the government is ನನಗೆ ಒಂದು encouraging. ಮಾಹಿತಿ ಅಂತ ನನಗೆ ಗೊತ್ತಿರುವ ಹಾಗೆ ಅಲ್ಲಿ ಸೈಕಲ್ಗಳನ್ನ ಬಳಸಲಿಕ್ಕೆ ಫ್ರೀ ಆಗಿ ಕೊಡುವಂತ ವ್ಯವಸ್ಥೆ ಇದೆ ಅಥವಾ Yeah, ಬಾಡಿಗೆಗೆ ಕೊಡುವ okay. ವ್ಯವಸ್ಥೆ? So the government there has something called rent a cycle. So it's really good in terms of tourism. It's good for people, you know, wanting just to see around the city. So what we have is we've got pockets of rent a cycle. So you just put in a coin, $1 or $2, and then you take that cycle out and you can tour the city. And the best way to see the place is to cycle around. So they've got a lot of rent a cycles all around the town. ಆ ಥರದ ವ್ಯವಸ್ಥೆಗಳನ್ನು ಇಲ್ಲೂ ಮಾಡ್ತಾ ಇದ್ದಾರೆ. ಆ ಥರದ ವ್ಯವಸ್ಥೆಗಳನ್ನು ಇಲ್ಲೂ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು, ಮೈಸೂರಿನಂಥ ನಗರಗಳಲ್ಲಿ ಅದು ಶುರುವಾಗಿದೆ ಈಗಾಗಲೇ. ಅಲ್ಲಿ ನಿಮಗೆ ಯಾವುದೇ ಒಂದು ಜಾಗದಲ್ಲಿ ನೀವು ಸೈಕಲ್ ಅನ್ನು ತಗೊಳ್ಬಹುದು ಬಾಡಿಗೆಗೆ. ತಗೊಂಡು ಇನ್ನೊಂದು ಕೇಂದ್ರಕ್ಕೆ ಹೋಗಿ ಬಿಟ್ರೆ ಅವ್ರ ನೆಟ್ವರ್ಕ್ ನಲ್ಲಿ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಾರೆ. ಅಲ್ಲಿ ಅದರ ಬಾಡಿಗೆ ಕೊಟ್ಟು ನೀವು ಸೈಕಲ್ ಬಿಟ್ಟು ನಡೀತಾ ಇರಬಹುದು. ನೀವು ವಾಪಸ್ ತಗೊಂಡ ಜಾಗಕ್ಕೆ ವಾಪಸ್ ಬಿಡಬೇಕು ಅಂತ ಹೇಳೋ ಸಮಸ್ಯೆ ಇಲ್ಲ. No, even there it's not like that. So you just take from one, you can go wherever. If you're tired, you know, go and park. ಅಂತ ವ್ಯವಸ್ಥೆಯನ್ನು ಮಂಗಳೂರಿನಲ್ಲಿ ಮಾಡೋದಾದ್ರೆ ಅದು ನಡೀಲಿ ಸಾಧ್ಯ ಅದರ ಬಗ್ಗೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾವ ರೀತಿ ಅಂದ್ರೆ ಮಂಗಳೂರಿನಂತ ಏರಿಯಾ ಅಂದ್ರೆ ಅದು ಗುಡ್ಡ ಹತ್ತಿ ಗುಡ್ಡ ಇಳಿದು ಇರ್ಬೋದು ತೊಂದರೆ ಇಲ್ಲ, ಆದ್ರೂ ತೊಂದರೆ ಇಲ್ಲ. ಈಗ ಉದಾಹರಣೆ ನೀವು ಈಗ ಬೈಕಂಪಾಡಿಲಿ ಸೈಕಲ್ ತಗೊಂಡ್ರೆ ಬಂದು ಹಂಪನಕಟ್ಟೆಯಲ್ಲಿ ಸೈಕಲ್ ಬಿಟ್ಟು ನೀವು ಮುಂದೆ ಹೋಗ್ಬೋದು. ಅಂತ ವ್ಯವಸ್ಥೆ ಆಗ್ತಾ ಉಂಟು. ಇಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸೈಕಲ್ ಲೇನ್ ಅಂತ ಹೇಳೋದು ಈಗ ನಿಮಗೆ ಆಸ್ಟ್ರೇಲಿಯಾದವರು ನಿಮ್ಮ ಇದೆಲ್ಲ ಹೇಳಿದ್ದಕ್ಕೆ ಸಮಸ್ಯೆ ಅಂದ್ರೆ ಅಲ್ಲಿ ಜಾಗ ವಿಸ್ತಾರ ಜಾಸ್ತಿ ಇದೆ, ಜನಸಂಖ್ಯೆ ಕಡಿಮೆ ಇದೆ. ಇಲ್ಲಿ ಏನಾಗುತ್ತೆ, ನಮಗೆ ಇತಿಹಾಸದ ಹೊರೆ ಇದೆ. ನಮಗೆ ದೊಡ್ಡ ನಗರ ಬೆಳೆದ ಮೇಲೆ ಮತ್ತೆ ಯೋಜನೆ ಬಗ್ಗೆ ಅದ್ರ ಬಗ್ಗೆ ಬೆಳೆದ ನಗರಕ್ಕೆ ಯೋಜನೆ ಹೊಂದಿಸ್ಬೇಕು ನಾವು. ಹಾಗಾಗಿ ಜಾಗಗಳಲ್ಲಿ ಫುಟ್ಪಾತ್ 100 ವರ್ಷಗಳ ಬಗ್ಗೆ ಇವತ್ತು ಕೂಡ ಯೋಚನೆ ಮಾಡ್ತಾ ಇಲ್ಲ ಮುಂದಾಲೋಚನೆ ಇಲ್ಲ. ಹಿಂದಿನ ನಮಗೆ ಹೊರೆ ಆಗಿದೆ. ಆ ಎರಡು ಸಮಸ್ಯೆ ಮಧ್ಯೆ ನಾವು ಈ ಸೈಕಲ್ ಲೈನ್ ಅನ್ನು ಉಪಯೋಗಿಸ್ಕೊಂಡು ನಾನು ನಿಮ್ಮ ಇಬ್ಬರಲ್ಲೂ ಕೂಡ ಕೇಳ್ತಾ ಇರೋದು, ನೀವು ನೆಕ್ಸ್ಟ್ ಏನು ಕಾರ್ ಫ್ರೀ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ 22ನೇ ತಾರೀಕಿಗೆ. 22 ಜನರು ಯಾವ ರೀತಿ ನೀವು ಸ್ಪಂದನೆಯನ್ನು ಬಯಸಬೇಕು ಕೊಡ್ಬೇಕು ಅನ್ನೋದನ್ನ ಜನರಿಗೆ ಮನವಿ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ಅವರಿಗೆ ಇದನ್ನ ನೋಡ್ಬೇಕು, ನೋಡಿಬಿಟ್ಟು ನಾವು ಅನುಸರಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳೋ ಉತ್ಸಾಹ ಬರ್ಬೇಕು ಅವರಿಗೆ. ಅಷ್ಟೇ ನಮ್ಮ ಇದು ಕೋರಿಕೆ. ನೀವು ಅಂದ್ರೆ ನಮ್ಮ ಮಂಗಳೂರಿನ ಜನರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಮನವಿ ಮಾಡಿಕೊಳ್ಳುವಂತದ್ದಾದ್ರೆ ಯಾವ ರೀತಿ ಮನವಿ ಮಾಡ್ಕೊಳ್ತೀರಿ? So how to so what I feel is because car free you will naturally feel the difference, because other day there was some band or something and I could feel the difference when there is no traffic on the road. You can breathe fresh air, you can enjoy, see around, whereas the noise pollution and everyday traffic, you get really, it's too much of chaos around. So one day you see the difference. Go car free, do walking, go cycling, or just commute taking public transport. That's my message. Actually fossil fuel ಉಪಯೋಗಿಸ್ತಾ ಇದ್ದೇವೆ. ಪೆಟ್ರೋಲ್ ಮೂಲ. ಅದಕ್ಕೆ ಒಂದು ಮಿತಿ ಉಂಟು. 2020 ಅಂತ ಹೇಳ್ತಾರೆ, ಕೆಲವು 2030 ಅಂತ ಹೇಳ್ತಾರೆ. ಅಂತೂ ಒಂದು ಹಂತದಲ್ಲಿ ಈ ಫಾಸಿಲ್ ಫ್ಯೂಯಲ್ ಅಥವಾ ಪೆಟ್ರೋಲ್ ಅಂತ ಹೇಳೋದು ಮುಗಿದೋಗ್ತದೆ ಜಗತ್ತಿನಲ್ಲಿ. ಯಾವ್ದಾದ್ರು ಅಂದ್ರೆ ಈಗ ನಾವು ಅಭೇದವಾಗಿ ಸಿಗುವಂತ ನೀರೇ ನಮಗೆ ಖಾಲಿ ಆಗ್ತಾ ಇದೆ. ಅಂತದ್ರಲ್ಲಿ ಒಂದು ಪೆಟ್ರೋಲ್ ಪರ್ಟಿಕ್ಯುಲರ್ ಒಂದು ಪ್ರದೇಶದಲ್ಲಿ ಮಾತ್ರ ಸಿಗುವಂತದ್ದು, ಇದೇ ಜಾಗದಲ್ಲಿ ಮಾತ್ರ ಸಿಗುವಂತದ್ದು ಪೆಟ್ರೋಲ್ ಅನ್ನ ನಾವು ಎಷ್ಟು ದಿನ ಅಂತ ಬಳಸಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಪರ್ಯಾಯವಾಗಿ ನಾವು ಸೈಕಲ್ ಬಗ್ಗೆ ತಯಾರಾಗ್ತಾ ಇದ್ದೀವಿ. ಅವತ್ತು ನಾವು ಕಷ್ಟಪಡೋದಕ್ಕಿಂತ ಇವತ್ತೇ ರೆಡಿ ಅದು ಬರ್ತದೆ ಇದರಲ್ಲಿ. And cycling and walking, they're all active mode of transport. So people have to adapt that. People they know getting stuck in the traffic for 5 minutes or 10 minutes or 20 minutes, but you can zoom through with the cycle. So you can go. ಇವತ್ತಿನ ಟ್ರಾಫಿಕ್ ವ್ಯವಸ್ಥೆ ಇಕ್ಕಟ್ಟನ್ನು ನೋಡಿದ್ರೆ ನೀವು ಬೈಕ್ ನಲ್ಲೋ ಕಾರ್ ನಲ್ಲೋ ಅಥವಾ ಬಸ್ ನಲ್ಲೋ ಹೋಗೋದಕ್ಕಿಂತ ವೇಗವಾಗಿ ಮಂಗಳೂರಿನ ವಿಸ್ತಾರ ಇರೋದೇ 6 ಕಿಲೋಮೀಟರ್. Not more. And only thing I understand the climate and also the terrain. It's a bit uncomfortable, but
there are other ways. I mean, you just ಅಟ್ಲೀಸ್ಟ್ ಅಂದ್ರೆ ಈ ಸ್ಥಿತಿಯಲ್ಲಿ ಏನಂದ್ರೆ ಈಗ ಏನು ಹಳೆಯ ಸಾಂಪ್ರದಾಯಿಕ ಸೈಕಲ್ಗಳಿದಾವೆ, ಪ್ಯಾಡಲ್ ತುಡಿದು ಕಷ್ಟಪಡುದು, ಸೊ ಅವರು ಸೈಕಲ್ ಬಳಸೋದು ಕಷ್ಟ ಆಗ್ತದೆ ಅಂತ ಆದರೆ, ಸೊ ಅದಕ್ಕಿಂತ ಯಾರು ನಾವು ಸ್ಥಿತಿವಂತರಿದ್ದೇವೆ, ಸ್ಥಿತಿವಂತರು ಏನು ಅದು ಸ್ವಲ್ಪ ಹಣ ಕೊಟ್ಟು ಅದು ಕಂಫರ್ಟ್ ಆಗುವಂತ ಸೈಕಲ್ ಅವರು ಬಳಸಿದ್ರೆ ಉಳಿದವರಿಗೆ ಮಾದರಿ ಆಗ್ಬೋದು, ಅಥವಾ ಅವರು ಈ ವಿಷಯದಲ್ಲಿ ಮುಂದೆ ಬರಬೇಕು ಅಂತ ನಿಮ್ಮ ಈ ವಯಸ್ಸಿನಲ್ಲೂ ಕೂಡ ನನ್ನ ವೀಕ್ಷಕರಿಗೆ ನಾನು ಇದು ಮಾಡ್ತಾ ಇರೋದು, ಈ ವಯಸ್ಸಿನಲ್ಲೂ ಕೂಡ ಅವರು ಸೈಕಲ್ ಅನ್ನು ಬಳಸ್ತಾ ಇದ್ದಾರೆ, ಸೈಕಲ್ ಮೂಲಕ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಅದು ಉಳಿದವರಿಗೆ ಮಾದರಿ ಆಗಲಿ ಅಂತ. ಸೊ ನಾವು ನಿಮ್ಮ ಸೈಕ್ಲಿಂಗ್ ಬಹಳ ಸಮಯ ಇಲ್ಲ ನಮಗೆ, ನಿಮ್ಮ ಸೈಕ್ಲಿಂಗ್ ನ ಅನುಭವ, ನಿಮ್ಮ ಆರೋಗ್ಯವರ್ಧನೆ ಅಥವಾ ಇನ್ನೂ ಕೂಡ ಇಷ್ಟು ಗಟ್ಟಿಮುಟ್ಟಾಗಿರ್ಲಿಕ್ಕೆ ಸೈಕಲ್ ಕಾರಣ ಅಂತ, ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ನಾನು ಮೂಲತಃ ಪರ್ವತಾರೋಹಿ. ನಾನು ಪರ್ವತಾರೋಹಣದಲ್ಲಿ ಅದು ಹೆಸರಿಗೆ ಪರ್ವತಾರೋಹಣ ಅಂತಿದ್ರು ಸಹ ಅದಕ್ಕೆ ಸೇರಿದಂತೆ ಎಲ್ಲ ಸಾಹಸ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದವರು ನಾವು. ಅದರ ಅಂಗವಾಗಿ ಸೈಕ್ಲಿಂಗು ಬರ್ತಾ ಇತ್ತು. ಹಿಂದೆ ಮೈಸೂರಿಂದ ಬಿಳಿಗಿರಂಗನ ಬೆಟ್ಟಕ್ಕೆ ಸೈಕಲ್ ಹೋಗೋದು, ಹಿಂದೆ ಮೈಸೂರಿಂದ ಕೊಡಗಿಗೆ ಬಂದು ಕೊಡಗಿನ ನಾವು 5 ದಿವಸ ಸುತ್ತಾಡಿದ್ದು, ಇದೆಲ್ಲ ಆ ಕಾಲದಲ್ಲೇ ಮಾಡಿದ್ದ ಕೆಲಸಗಳು. ಅದು ಈಗ ಹೊಸ ತಲೆಮಾರಿನ ಸೈಕಲ್ನೊಟ್ಟಿಗೆ ಈಗ ನಿವೃತ್ತ ಆದಮೇಲೆ ಅದನ್ನು ಮುಂದುವರಿಸ್ತಾ ಇದ್ದೆ ನಾನು. ಅದರಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋದದ್ದು, ಬೆಂಗಳೂರಿಂದ ಊಟಿಗೆ ಹೋಗಿ ಬಂದದ್ದು, ಮಂಗಳೂರಿಂದ ಚಾರ್ಮಾಡಿ ಶಿರಾಡಿಗಾಗಿ ಸೈಕಲ್ ಮಾಡಿದ್ದು, ಇದೆಲ್ಲ ಅದಲ್ಲೇ ಬಂತು. ಓಕೆ ಸರ್, ನಾನು ಸಾಕಷ್ಟು ಮಾಹಿತಿ ಅಂದ್ರೆ ಆಕ್ಚುಲಿ 22ನೇ ತಾರೀಕಿಗೆ ಮಂಗಳೂರಿನಲ್ಲಿ ಒಂದು ವಿಶೇಷ ಬೆಳವಣಿಗೆ ನಡೀತಾ ಇದೆ. ಅಂದ್ರೆ ಕಾರ್ ಫ್ರೀ ಅಂದ್ರೆ ಆಕ್ಚುಲಿ ಕಾರನ್ನೇ ಆಗಿ ಕಾನ್ಸೆಪ್ಟ್ ಮಾಡಿದ್ರೆ ಕಾರು ವೈಯಕ್ತಿಕವಾಗಿರ್ತದೆ, ಅಂದ್ರೆ ಅದರ ಮಾಲಕರು ಅವರೇ ಆಗಿರ್ತಾರೆ, ಅದನ್ನ ಬಳಸುವುದು ಬಿಡುವುದು ಮಾಲಕರ ಕೈಯಲ್ಲಿ ಇರ್ತದೆ, ಬಳಸದೆ ಇರುವ ಅವಕಾಶಗಳು ಅವರಿಗೆ ತೆರೆದಿರ್ತದೆ. ಆದ್ದರಿಂದ ಕಾರ್ ಫ್ರೀ ಆಗಿ ಅಂತ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಮತ್ತೆ ನೀವು ಆಟೋ ಫ್ರೀ ಮತ್ತೆ ಇದು ಬಸ್ ಫ್ರೀ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಾರ್ವಜನಿಕರು ಅದನ್ನು ಅನಿವಾರ್ಯವಾಗಿ ಬಳಸಬೇಕಾಗ್ತದೆ. ಆದ್ದರಿಂದ ಕಾರ್ ಮಾಲಕರು ಕನಿಷ್ಠ ನೀವು ಕನಿಷ್ಠ ಬಳಕೆಯ ಬಗ್ಗೆ ಅದನ್ನ ಅಂದ್ರೆ ಪೂರ್ತಿಯಾಗಿ ಬಳಸಬೇಡಿ ಅಂತ ಅನ್ನೋ ಮನಸ್ಥಿತಿ ನಮ್ಮ ಮಂಗಳೂರಿನಲ್ಲಿಗೆ ನಾಳೆ ಒಂದು ದಿನದಲ್ಲಿ 22ನೇ ಒಂದು ದಿನದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೂ 22ನೇ ತಾರೀಕಿಗೆ ಕನಿಷ್ಠ ಒಂದು ಅಂದ್ರೆ ನಾನು ಇಡೀ ದಿನ ಕಾರನ್ನು ಬಳಸುವವರು ಒಂದು ಅರ್ಧ ದಿನ, ಅಥವಾ 2 ಗಂಟೆ ಬಳಸುವವರು 1 ಗಂಟೆ, ಅಥವಾ ನಾನು ನನಗೆ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ನಡೆದು ಹೋಗಿ ಅಥವಾ ತಲುಪಬೇಕಾದವರು ಕನಿಷ್ಠ ಆ ದಿನ ವಾಕಿಂಗ್ ಮಾಡಿ ಆದರೂ ತಲುಪಿದ್ರೆ ಒಂದು ಯೋಜನೆ ಒಂದು ರೂಪುಗೊಳಿಗೆ ಒಂದು ಸಹಕಾರ ಕೊಟ್ಟ ಹಾಗೆ ಆಗ್ತದೆ. ಒಂದು ಒಳ್ಳೆಯ ಯೋಜನೆ 22ನೇ ತಾರೀಕಿಗೆ ರೂಪುಗೊಳ್ತಾ ಇದೆ. ಸೊ ಕಾರನ್ನ ಬಳಸದೇ ಇದ್ರೆ ಸೈಕಲ್ ಬಿಡುವವರಿಗೆ, ಸೈಕಲ್ ಹೊಡೆಯವರಿಗೆ, ಸೈಕಲ್ ಬಳಸುವವರಿಗೆ ಅನುಕೂಲ ಆಗ್ತದೆ. ಸೊ ಇದು ಸೈಕಲ್ ಮತ್ತೆ ಸೈಕಲ್ ಅಲ್ಲಿ ಇದರಲ್ಲಿ ಸೇರುವವರಿಗೆ ಇನ್ನಷ್ಟು ಪ್ರೇರಣೆ ಕೊಟ್ಟಾಗ ಆಗ್ತದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಇವತ್ತಿನಲ್ಲಿ ಅಂದ್ರೆ ಕಾರ್ ಬಿಡಿ ಸೈಕಲ್ ಹಿಡಿ ಅನ್ನುವ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಶೋಕ್ ವರ್ಧನ್ ರವರಿಗೂ ಹಾಗೆ ರೆನಿ ಡಿಸಲ್ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.